ನಮಸ್ಕಾರ ವೀಕ್ಷಕರೇ. ಭಾರತೀಯರ ಬಹು ನಿರೀಕ್ಷಿತ ಆಸೆಯೊಂದು ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ ಮಂಡನೆಯಾಗಿದೆ. ಜೆಪಿಸಿ ಚೇರ್ಮನ್ ಜಗದಾಂಬಿಕಾ ಪಾಲ್ ಬಿಲ್ ಮಂಡನೆ ಮಾಡಿದ್ರು. ಒಂದು ಕಡೆ ಬಿಲ್ ವಿರುದ್ಧ ವಿಪಕ್ಷಗಳು ಆಕ್ರೋಶವನ್ನ ಹೊರಹಾಕಿದ್ವು. ಇದೆಲ್ಲ ಜಟಾಪಟಿಗಳ ಮಧ್ಯೆ ಲೋಕಸಭಾ ಸದನವನ್ನ ಮಾರ್ಚ್ 10ರವರೆಗೆ ಮುಂದೂಡಲಾಗಿದೆ. ಹಾಗಿದ್ರೆ ಈ ಬಿಲ್ ಈ ಸಲ ಪಕ್ಕಾ ಪಾಸ್ ಆಗಲಿದೆಯಾ? ವಿಪಕ್ಷಗಳು ಹೇಳಿದ್ದೇನು? ಲೋಕಸಭೆಯಲ್ಲಿ ಏನಾಯ್ತು? ರಾಜ್ಯಸಭೆಯಲ್ಲಿ ಏನಾಯ್ತು? ಈ ಬಿಲ್ ಇಂಪ್ಯಾಕ್ಟ್ ಏನು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸಂಸತ್ತಿನ ಬಜೆಟ್ ಅಧಿವೇಶನದ ಮೊದಲ ಹಂತದ ಕೊನೆಯ ದಿನವಾಗಿದ್ದು ಇಂದು ವಕ್ಫ್ ಮಸೂದೆಯ ಕುರಿತಾದ ಜೆಪಿಸಿ ವರದಿಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಲಾಯಿತು. ಗದ್ದಲದಿಂದಾಗಿ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿಯಾಯಿತು. ಲೋಕಸಭೆಯ ಕಲಾಪವನ್ನ ಮಧ್ಯಾಹ್ನ 2 ಗಂಟೆ ತನಕ ಮುಂದೂಡಿದ ನಂತರ ಮತ್ತೆ ಆರಂಭಿಸಲಾಯಿತು. ಇದಾದ ನಂತರ ಬಿಜೆಪಿ ಸಂಸದ ಜಗದಾಂಬಿಕಾ ಪಾಲ್ ಅವರು ವಕ್ಫ್ ಮಸೂದೆಯ ಕುರಿತಾದ ಜೆಪಿಸಿ ವರದಿಯನ್ನ ಸದನದಲ್ಲಿ ಮಂಡಿಸಿದರು. 18 ನಿಮಿಷಗಳ ಸಂಕ್ಷಿಪ್ತ ಕಲಾಪದ ನಂತರ ಸ್ಪೀಕರ್ ಓಂ ಬಿರ್ಲಾ ಸದನವನ್ನ ಮಾರ್ಚ್ 10ರವರೆಗೆ ಮುಂದೂಡಿದರು. ಇನ್ನು ವಕ್ಫ್ ಬಿಲ್ ಅಂದಮೇಲೆ ವಿಪಕ್ಷಗಳು ಆಕ್ಷೇಪ ಹೊರಡಿಸೋದು ಕಾಮನ್. ಅದರಲ್ಲೂ ಅಸಾದುದ್ದೀನ್ ಓವೈಸಿ ಅಪಸ್ವರ ಎತ್ತೇ ಎತ್ತುತ್ತಾರೆ ಅನ್ನೋದು ನಿರೀಕ್ಷಿತವೇ. ಅದರಂತೆಯೇ ಅವರು ಅಪಸ್ವರವನ್ನ ಎತ್ತಿದ್ರು. ವಕ್ಫ್ ತಿದ್ದುಪಡಿ ಮಸೂದೆ ಕುರಿತು ಲೋಕಸಭಾ ಕಲಾಪವನ್ನ ಮುಂದೂಡಿದ ನಂತರ ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ಸಂಸತ್ತಿನ ಆವರಣದಲ್ಲಿ ಮಾತನಾಡಿದ್ದು, ಈ ಮಸೂದೆ ಅಸಂವಿಧಾನಿಕವಾಗಿದೆ ಅಂತ ಹೇಳಿದರು. ಈ ಮಸೂದೆ ಸಂವಿಧಾನದ 14, 15 ಮತ್ತು 29ನೇ ವಿಧಿಗಳನ್ನ ಉಲ್ಲಂಘಿಸುತ್ತೆ ಅಂತ ಅವರು ಹೇಳಿದರು. ಈ ಮಸೂದೆಯ ಉದ್ದೇಶ ವಕ್ಫ್ ಅನ್ನ ಉಳಿಸೋದಲ್ಲ, ಬದಲಾಗಿ ಅದನ್ನ ನಾಶ ಮಾಡಿ ಮುಸ್ಲಿಮರಿಂದ ಕಸಿದುಕೊಳ್ಳೋದು ಅಂತ ಆರೋಪಿಸಿದ್ರು. ಆದ್ರಿಂದ ಈ ಮಸೂದೆಯನ್ನ ಖಂಡಿಸ್ತೀವಿ ಅಂತ ಅವರು ಹೇಳಿದರು. ಸಂಸದರ ಭಿನ್ನಾಭಿಪ್ರಾಯದ 70% ಸಂಪಾದಿತ ಆವೃತ್ತಿಯನ್ನ ಜೆಪಿಸಿ ವರದಿಯಲ್ಲಿ ಸೇರಿಸಲಾಗುತ್ತೆ ಅಂತ ಲೋಕಸಭಾ ಸ್ಪೀಕರ್ ಭರವಸೆ ನೀಡಿದ್ದಾರೆ ಅಂತ ಹೇಳಿದರು. ಇನ್ನೊಂದೆಡೆ ವಕ್ಫ್ ಮಸೂದೆಯ ಕುರಿತಾದ ಜಂಟಿ ಸಂಸದೀಯ ಸಮಿತಿಯ ವರದಿ ಇತರ ಧಾರ್ಮಿಕ ಗುಂಪುಗಳಿಗೆ ಸೇರಿದ ಭೂಮಿಯನ್ನ ಗುರಿಯಾಗಿಸಿಕೊಳ್ಳಲು ದ್ವಾರಗಳನ್ನ ತೆರೆಯಲು ಪ್ರಯತ್ನಿಸ್ತಾ ಇದೆ ಅಂತ ವಿರೋಧ ಪಕ್ಷದ ಸಂಸದರು ಆರೋಪಿಸಿದರು. ವಕ್ಫ್ ಮಸೂದೆಯ ಕುರಿತಾದ ಜಂಟಿ ಸಂಸದೀಯ ಸಮಿತಿಯ ವರದಿ ಕುರಿತು ಸಮಿತಿಯ ವಿರೋಧ ಪಕ್ಷದ ಸದಸ್ಯರು ಸಲ್ಲಿಸಿದ ಭಿನ್ನಾಭಿಪ್ರಾಯದ ಟಿಪ್ಪಣಿಗಳ ಕೆಲವು ಭಾಗಗಳನ್ನ ಮರು ರೂಪಿಸೋದನ್ನ ಅವರು ಪ್ರಶ್ನಿಸಿದ್ದಾರೆ. ಸಮಿತಿಯ ಮೇಲೆ ಆಕ್ಷೇಪಣೆ ವ್ಯಕ್ತಪಡಿಸುವ ಕೆಲವು ಭಾಗಗಳನ್ನ ತೆಗೆದುಹಾಕಲಾಗಿದೆ ಅಂತ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದು ಮಾತ್ರವಲ್ಲದೆ ಅದನ್ನು ನಿಯಮಗಳ ಪ್ರಕಾರ ಮಾಡಲಾಗಿದೆ ಅಂತಲೂ ತಿಳಿಸಿದರು. ಇನ್ನು ಇತ್ತ ರಾಜ್ಯಸಭೆಯಲ್ಲಿ ಗದ್ದಲದ ನಡುವೆಯೂ ಜಂಟಿ ಸಂಸತ್ತಿನ ವರದಿಯನ್ನ ಮಂಡಿಸಲಾಯಿತು. ಖಜಾನೆ ಮತ್ತು ವಿರೋಧ ಪಕ್ಷದ ಪೀಠಗಳ ನಡುವಿನ ಬಿಸಿ ಚರ್ಚೆಯ ನಂತರ ಕಲಾಪವನ್ನ ಸ್ವಲ್ಪ ಸಮಯದವರೆಗೆ ಮುಂದೂಡಲಾಯಿತು. ಸದನ ಮತ್ತೆ ಸೇರಿದಾಗ ವಿರೋಧ ಪಕ್ಷದ ಸಂಸದರು ತಮ್ಮ ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನ ವರದಿಯಿಂದ ತೆಗೆದುಹಾಕಲಾಗಿದೆ ಅಂತ ಆರೋಪಿಸಿದರು. ಆದರೆ ಸರ್ಕಾರ ಈ ಆರೋಪವನ್ನ ನಿರಾಕರಿಸಿತು. ನಂತರ ವಿರೋಧ ಪಕ್ಷದ ಸದಸ್ಯರು ಸಭಾತ್ಯಾಗವನ್ನ ಮಾಡಿದರು. ಸಮಿತಿಯ ಸದಸ್ಯರಾದ ಕಾಂಗ್ರೆಸ್ನ ಸೈಯದ್ ನಾಸಿರ್ ಹುಸೇನ್ ಮಾತನಾಡಿ, ವರದಿ ಸಂಪೂರ್ಣವಾಗಿ ಪಕ್ಷಪಾತ ಮತ್ತು ಏಕಪಕ್ಷೀಯ ಅಂತ ಸಂಸತ್ತಿನ ಆವರಣದಲ್ಲಿ ವರದಿಗಾರರಿಗೆ ತಿಳಿಸಿದರು. ಸಭೆಯಲ್ಲಿ ಕಾರ್ಯವಿಧಾನವನ್ನ ಅನುಸರಿಸಲಾಗಿಲ್ಲ. ಪಾಲುದಾರರಲ್ಲದವರನ್ನ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಲು ಆಹ್ವಾನಿಸಲಾಯಿತು. 97-98ರಷ್ಟು ಪಾಲುದಾರರು ಮಸೂದೆಯನ್ನ ವಿರೋಧಿಸಿದ್ರೆ ಕರೆಸಲಾದ ಪಾಲುದಾರರಲ್ಲದವರು ಅದನ್ನ ಬೆಂಬಲಿಸಿದ್ರು ಅಂತ ಹುಸೇನ್ ಹೇಳಿದರು. ಇನ್ನು ಸಭೆಗಳ ನಿಮಿಷಗಳನ್ನ ಒದಗಿಸಲಾಗಿಲ್ಲ, ಸಾಕ್ಷಿಗಳ ಪ್ರತಿಕ್ರಿಯೆಯನ್ನ ಒದಗಿಸಲಾಗಿಲ್ಲ, ಪ್ರಸ್ತುತಿಗಳನ್ನ ನಮಗೆ ಸಮಯಕ್ಕೆ ಸರಿಯಾಗಿ ನೀಡಲಾಗಿಲ್ಲ. ಪಾಲುದಾರರೊಂದಿಗಿನ ಸಭೆಗಳ ನಂತರ ಸದಸ್ಯರು ಕೂತು ಚರ್ಚಿಸಬೇಕಾಗಿತ್ತು, ಆದರೆ ಅದು ಸಂಭವಿಸಲಿಲ್ಲ. ಹಲವಾರು ಪ್ರಮುಖ ವಿಷಯಗಳನ್ನ ಪರಿಹರಿಸಲಾಗಿಲ್ಲ ಅಂತ ಹುಸೇನ್ ಆರೋಪಿಸಿದ್ರು. ವರದಿಯನ್ನ ಅಂತಿಮಗೊಳಿಸುವ ಮೊದಲು ಭಿನ್ನಾಭಿಪ್ರಾಯವನ್ನ ಸಲ್ಲಿಸಲು ಬಹಳ ಕಡಿಮೆ ಸಮಯವನ್ನ ನೀಡಲಾಗಿತ್ತು. ಆದರೂ ನಾವು ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನ ಸಲ್ಲಿಸಿದ್ದೇವೆ. ಭಿನ್ನಾಭಿಪ್ರಾಯದ ಟಿಪ್ಪಣಿಗಳ ಪ್ರಮುಖ ಭಾಗಗಳನ್ನ ಮರುಮುದ್ರಣ ಮಾಡಲಾಗಿದೆ. ಅದು ಸಾರ್ವಜನಿಕ ವಲಯದಲ್ಲಿದೆ ಅಂತ ಅವರು ಹೇಳಿದರು. ಇನ್ನು ನಾವು ಈ ವಿಷಯವನ್ನ ಎತ್ತಿದಾಗ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರು ಸುಳ್ಳು ಹೇಳಿದರು ಮತ್ತು ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನ ಮರುಮುದ್ರಣ ಮಾಡಲಾಗಿಲ್ಲ ಅಂತ ಆರೋಪಿಸಿದರು. ನಾವು ಅಧ್ಯಕ್ಷರನ್ನ ಭೇಟಿಯಾಗಿ ನಮ್ಮ ದೂರಿನೊಂದಿಗೆ ಜ್ಞಾಪಕ ಪತ್ರವನ್ನ ನೀಡಿದ್ದೇವೆ. ಇದು ಪಕ್ಷಪಾತದ ವರದಿಯಾಗಿದೆ ಅಂತ ಅಲ್ಪಸಂಖ್ಯಾತ ವ್ಯವಹಾರಗಳ ಖಾತೆಯನ್ನ ಹೊಂದಿರುವ ರಿಜಿಜು ಅವರನ್ನ ಉಲ್ಲೇಖಿಸಿ ಹುಸೇನ್ ಆರೋಪಿಸಿದರು. ವಿವಿಧ ಧಾರ್ಮಿಕ ಸಂಸ್ಥೆಗಳು ಮತ್ತು ಗುಂಪುಗಳ ಅಡಿಯಲ್ಲಿರುವ ಆಸ್ತಿಗಳ ಮೇಲೆ ಭವಿಷ್ಯದಲ್ಲಿ ಇದೇ ರೀತಿಯ ಕ್ರಮ ಕೈಗೊಳ್ಳಬಹುದು ಅಂತ ಕಾಂಗ್ರೆಸ್ ಸದಸ್ಯರು ಮತ್ತು ವಿಪಕ್ಷಗಳ ಹಲವಾರು ಸದಸ್ಯರು ಆತಂಕವನ್ನ ವ್ಯಕ್ತಪಡಿಸಿದರು. ಇಂದು ವಕ್ಫ್, ನಾಳೆ ಗುರುದ್ವಾರ ಭೂಮಿಯ ಬಗ್ಗೆ, ನಂತರ ದೇವಾಲಯಗಳ ಬಗ್ಗೆ ಅವರು ಭೂಮಿಯನ್ನ ಕಿತ್ತುಕೊಂಡು
ತಮ್ಮ ಸ್ನೇಹಿತರಿಗೆ ನೀಡಲು ಬಯಸುತ್ತಾರೆ ಅಂತ ಅವರು ಆರೋಪಿಸಿದರು. ಇನ್ನು ಇತ್ತ ಟಿಎಂಸಿ ಸದಸ್ಯ ನದೀಮುಲ್ ಹಕ್ ವರದಿಯನ್ನ ಖಂಡಿಸಿದರು ಮತ್ತು ವಕ್ಫ್ ಆಸ್ತಿಗಳ ಮೇಲಿನ ಅತಿಕ್ರಮಣವನ್ನ ನಿಲ್ಲಿಸುವ ಮಸೂದೆಯನ್ನ ಹಿಂಪಡೆಯಲಾಗಿದೆ. ಒಂದೆಡೆ ಅವರು ವಕ್ಫ್ ಭೂಮಿಯನ್ನ ಉಳಿಸಲು ಬಯಸುತ್ತಾರೆ ಅಂತ ಹೇಳ್ತಿದ್ದಾರೆ ಮತ್ತು ಮತ್ತೊಂದೆಡೆ ಅವರು ಆ ಮಸೂದೆಯನ್ನ ಹಿಂತೆಗೆದುಕೊಂಡಿದ್ದಾರೆ. ನಾನು ಕೂಡ ಸಮಿತಿಯ ಸದಸ್ಯನಾಗಿದ್ದೆ. ನಾವು ನೀಡಿದ ಭಿನ್ನಾಭಿಪ್ರಾಯದ ಟಿಪ್ಪಣಿಯನ್ನ ತಿದ್ದಿ ಬರೆಯಲಾಗಿದೆ, ಅದನ್ನು ಸೆನ್ಸಾರ್ ಮಾಡಲಾಗಿದೆ, ಎಲ್ಲವನ್ನೂ ನಿಯಮಗಳ ಪ್ರಕಾರ ಮಾಡಲಾಗಿದೆ ಅಂತ ಸಚಿವರು ಹೇಳ್ಕೊಂಡಿದ್ದಾರೆ. ಆದ್ರೆ ಈ ಭಾಗಗಳನ್ನ ಯಾವ ನಿಯಮದ ಅಡಿಯಲ್ಲಿ ತಿದ್ದಿ ಬರೆಯಲಾಗಿದೆ ಅಂತ ಅವರು ಹೇಳಬೇಕಾಗಿದೆ ಅಂತ ಹೇಳಿದರು. ಮಸೂದೆ ಕಾಯ್ದೆಯಾದರೆ ಲಕ್ಷಾಂತರ ಭಾರತೀಯರ ಮೇಲೆ ಪರಿಣಾಮ ಬೀರುತ್ತೆ. ನಾವು ಮಸೂದೆಯನ್ನ ವಿರೋಧಿಸುವುದನ್ನ ಮುಂದುವರಿಸ್ತೀವಿ. ಹಾಗೆ ಸಮಿತಿಯ ಸದಸ್ಯರು ಆಗಿರೋ ಆಪ್ ಸಂಜಯ್ ಸಿಂಗ್ ಸಭೆಗಳಲ್ಲಿ ನಿಯಮಗಳನ್ನ ಪಾಲಿಸಲಾಗಿಲ್ಲ ಅಂತ ಆರೋಪಿಸಿದರು. ನಾನು ವಿಚಾರಣೆಯಲ್ಲಿ ಭಾಗವಹಿಸಿದ್ದೆ, ಅದನ್ನು ತಮಾಷೆಯಾಗಿ ಪರಿವರ್ತಿಸಲಾಯಿತು, ಪಾಲುದಾರರಲ್ಲದವರನ್ನ ಕರೆಸಲಾಯಿತು ಮತ್ತು ಸಮಿತಿಯ ಸದಸ್ಯರಾಗಿದ್ದ ನಮ್ಮನ್ನ, ನಮ್ಮ ದೃಷ್ಟಿಕೋನಗಳನ್ನ, ನಮ್ಮ ಭಿನ್ನಾಭಿಪ್ರಾಯಗಳನ್ನ ವರದಿಯಲ್ಲಿ ಸೇರಿಸಲಾಗಿಲ್ಲ. ಇದು ಸಂಸದೀಯ ಸಂಪ್ರದಾಯಗಳ ಉಲ್ಲಂಘನೆಯಾಗಿದೆ. ಮಸೀದಿಗಳು ಮತ್ತು ದರ್ಗಾಗಳ ಭೂಮಿಯನ್ನ ವಶಪಡಿಸಿಕೊಳ್ಳಲು ಇದು ಆರಂಭವಾಗಿದೆ. ಇತಿಹಾಸವು ನಮ್ಮನ್ನು ಕ್ಷಮಿಸೋದಿಲ್ಲ. ಮೋದಿ ಸರ್ಕಾರ ಎಲ್ಲಾ ಆಸ್ತಿಯನ್ನ ಅದಾನಿ ಮತ್ತು ಕೆಲವು ಬಂಡವಾಳಶಾಹಿಗಳಿಗೆ ನೀಡಲು ಬಯಸುತ್ತೆ ಅಂತ ಕಿಡಿಕಾರಿದ್ರು. ಇಷ್ಟೆಲ್ಲಾ ವಿರೋಧ ಬಂದರೂ ವಿಪಕ್ಷಗಳು ಆಕ್ಷೇಪವನ್ನ ಎತ್ತಿದ್ರು. ಸದ್ಯದ ಮಟ್ಟಿಗೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಎನ್ಡಿಎಗೆ ಬೆಂಬಲ ಇರೋದ್ರಿಂದ ಬಿಲ್ ಪಾಸ್ ಆಗೋದು ಬಹುತೇಕ ಪಕ್ಕಾ ಆಗಿದೆ. ಈ ಬಿಲ್ ಪಾಸ್ ಆಗೋದ್ರಿಂದ ಆಗೋ ಪ್ರಯೋಜನಗಳನ್ನ ಈ ಹಿಂದೆ ಹಲವು ಸಲ ಹೇಳಿದ್ವಿ. ಮತ್ತೊಮ್ಮೆ ಈ ಬಿಲ್ನಿಂದ ಆಗೋ ಪ್ರಯೋಜನಗಳನ್ನ ನೆನಪಿಸುವ ಮೂಲಕ ಇದರ ಬಗ್ಗೆ ಅರಿವನ್ನ ಮೂಡಿಸೋ ಕೆಲಸವನ್ನ ಮಾಡ್ತೀವಿ. ರೈತರ ಜಮೀನಿಗೆ ಸುಮ್ನೆ ನೋಟಿಸ್ ಕೊಡೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಒಂದು ಜಾಗವನ್ನ ವಕ್ಫ್ ಕ್ಲೇಮ್ ಮಾಡುತ್ತೆ ಅಂದ್ರೆ ಅದಕ್ಕೆ ಸೂಕ್ತ ದಾಖಲೆಗಳನ್ನ ಒದಗಿಸಲೇಬೇಕಾಗುತ್ತೆ. ದಾಖಲೆ ಕೊಡದೇ ಇದ್ರೆ ಯಾವ ನೋಟಿಸ್ಗೂ ಬೆಲೆ ಇರೋದಿಲ್ಲ. ಪುರಾತನ ದೇವಸ್ಥಾನಗಳ ಜಾಗವನ್ನ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಅವಕಾಶವೇ ಇರೋದಿಲ್ಲ. ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ಇರೋ ಸ್ಥಳ ತಮ್ಮದು ಅಂತ ಹೇಳೋದಾದ್ರೆ ಅದು ಹೇಗೆ ತಮ್ಮದಾಗಿದ್ದು ಅನ್ನೋದಕ್ಕೆ ಸೂಕ್ತ ದಾಖಲೆಗಳನ್ನ ಒದಗಿಸಲೇಬೇಕಾಗುತ್ತೆ. ಅದರ ಜೊತೆಗೆ ಸರ್ಕಾರಿ ಜಾಗಗಳನ್ನ ಕ್ಲೇಮ್ ಮಾಡೋ ಮುಂಚೆ ಎಲ್ಲಾ ರೀತಿಯ ವೆರಿಫಿಕೇಶನ್ಗಳನ್ನ ಮುಗಿಸಿ ಬಳಿಕವೇ ಜಾಗವನ್ನ ನೀಡಲಾಗುತ್ತೆ. ಈ ಮುಂಚೆ ಯಾವ ಜಾಗವನ್ನ ಬೇಕಾದರೂ ಕ್ಲೇಮ್ ಮಾಡೋದಕ್ಕೆ ಅವಕಾಶ ನೀಡಲಾಗಿತ್ತು. ಆದ್ರೆ ಈಗ ತಿದ್ದುಪಡಿಯಾಗಿದ್ರಿಂದ ಆ ಪ್ರಕ್ರಿಯೆಗೆ ಕೊಕ್ಕೆ ಹಾಕಲಾಗಿದೆ. ಇನ್ನು ಈ ಬಿಲ್ ಜಾರಿಯಿಂದ ದೇಶದಲ್ಲಿ ಓಲೈಕೆ ಸಂಪ್ರದಾಯಕ್ಕೆ ದೊಡ್ಡ ಹೊಡೆತ ಕೊಟ್ಟಂತೆ ಆಗಲಿದೆ. ಸ್ವಾತಂತ್ರ್ಯ ಬಂದ ಬಳಿಕ 7 ದಶಕದ ಕಾಲ ದೇಶದಲ್ಲಿ ಓಲೈಕೆ ಯಾವ ಮಟ್ಟದಲ್ಲಿ ಆಗ್ತಾ ಇದೆ ಅನ್ನೋದನ್ನ ಭಾರತೀಯರು ನೋಡ್ತಾ ಇದ್ದಾರೆ. ಪ್ರತಿ ಬಾರಿ ಸರ್ಕಾರ ಬಂದಾಗಲೂ ಹಿಂದಿನವರಿಗಿಂತ ಹೆಚ್ಚು ಓಲೈಕೆಗಳಲ್ಲಿ ತೊಡಗೋ ಕೆಲಸ ಆಯ್ತೆ ಹೊರತು ಅದನ್ನ ಸುಧಾರಿಸೋ ಕೆಲಸವನ್ನ ಯಾರೊಬ್ಬರು ಮಾಡಿರಲೇ ಇಲ್ಲ. ಆದರೆ ಮೊದಲ ಬಾರಿಗೆ ಮೋದಿ ಸರ್ಕಾರ ಯಾರೂ ಟಚ್ ಮಾಡಿರದ ವಿಚಾರಗಳಿಗೆ ಕೈ ಹಾಕಿ ಸಕ್ಸಸ್ ಆಗ್ತಾ ಇದೆ. ಇದು ಮುಂದೆ ಇಂಥ ಸಾಕಷ್ಟು ಸಮಾಜಘಾತುಕ ನಿಯಮಗಳನ್ನ ತೆಗೆದು ಹಾಕ್ತಾರೆ ಅನ್ನೋ ನಂಬಿಕೆಯನ್ನ ಜನರಲ್ಲಿ ಗಟ್ಟಿ ಮಾಡ್ತಾ ಇದೆ. ಅಲ್ಲದೆ ಇದೇ ಅವಧಿಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಸೇರಿ ಹಲವು ಪರಿಣಾಮಕಾರಿ ಬಿಲ್ ಜಾರಿಯಾಗೋದು ಬಾಕಿ ಇದೆ. ಈಗ ಸಿಕ್ಕಿರೋ ಗೆಲುವು ಮುಂದಿನ ಎಲ್ಲಾ ಹಂತಗಳಿಗೂ ಪಾಸಿಟಿವ್ ಎನರ್ಜಿಯನ್ನ ಕೊಡ್ತಾ ಹೋಗಲಿದೆ. ಅಲ್ಲದೆ ವಿಪಕ್ಷಗಳಿಗೂ ಕೈಕಟ್ಟಿ ಹಾಕಿದಂತಾಗಲಿದೆ, ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದಂತಾಗಲಿದೆ. ಇನ್ನು ಮುಂಬರೋ ಎಲ್ಲಾ ರಾಜ್ಯಗಳ ಎಲೆಕ್ಷನ್ ಮೇಲೆಯೂ ಇದು ಪರಿಣಾಮವನ್ನ ಬೀರಲಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಒಟ್ನಲ್ಲಿ ವಕ್ಫ್ ಬಿಲ್ ಜಾರಿಯಾಗುವುದು ಬಹುತೇಕ ಪಕ್ಕಾ ಆಗಿದೆ. ಆದ್ರೆ ಅದನ್ನ ವೋಟಿಂಗ್ಗೆ ಹಾಕೋ ತನಕವೂ ಹೈಡ್ರಾಮಾಗಳು ನಡೆಯುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.